ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ 6 ಮತ್ತು 7ರ ಒಂದು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲೇ ಪ್ರಶ್ನೆ ಅಂತ ಕೇಳಿದ್ರೆ ಹಣಕಾಸು ನೀತಿ ಸಮಿತಿಯ ಯಾವ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ಮೊದಲನೇ ಆಪ್ಷನ್ನು RBI ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ಸುಮಾರು ಬಾರಿ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಶ್ನೆಗಳನ್ನು ಯಾವ ಥರ ಕೇಳಿದ್ದಾರೆ ಅಂದರೆ MPC ಕಮಿಟಿ ಅರ್ಥಾಯ್ತಾ, ಮಾನಿಟರಿ ಪಾಲಿಸಿ ಕಮಿಟಿ ಯಾವ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಈ ಪ್ರಶ್ನೆನ ಕೇಳಿದರೆ. ಇನ್ನು ಹಣಕಾಸು ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡುವರು ಯಾರು ಈ ಪ್ರಶ್ನೆಯನ್ನು ಕೂಡ ಕೇಳಿದರೆ. ಇನ್ನು ಹಣದುಬ್ಬರವನ್ನು ನಿಯಂತ್ರಣ ಮಾಡುವ ಜವಾಬ್ದಾರಿ ಯಾರಿಗಿದೆ ಅಂತ ಈ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಇನ್ನು ಹಣದುಬ್ಬರ ನಿಯಂತ್ರಣ ಮಾಡೋಕ್ಕೆ RBI ಹತ್ರ ಇರ್ತಕ್ಕಂಥ ಸಲಕರಣೆಗಳು ಯಾವುವು ಇದರ ಮೇಲೂ ಪ್ರಶ್ನೆ ಕೇಳಿದರೆ. ಆಮೇಲೆ ಈ ಒಂದು RBI ಸಲಕರಣೆಗಳಲ್ಲಿ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ತದನಂತರದಲ್ಲಿ SLR, ತದನಂತರದಲ್ಲಿ CRR ಇವುಗಳಿಗೂ ಮತ್ತು ಹಣದುಬ್ಬರಕ್ಕೂ ಯಾವ ಥರ ರಿಲೇಷನ್ ಇದೆ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ ಡೆಪ್ತ್ ಆಗಿ ಮಾನಿಟರಿ ಪಾಲಿಸಿ ಕಮಿಟಿ ಅಂದರೆ ಏನು, ಈ ಮಾನಿಟರಿ ಪಾಲಿಸಿ ಕಮಿಟಿಯ ಕಾರ್ಯಗಳೇನು, ಹಣದುಬ್ಬರ ಯಾವ ಥರ ನಿಯಂತ್ರಣ ಮಾಡುತ್ತೆ ಅನ್ನೋದನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ. ಬಟ್ ಎನಿಹೌ ಇನ್ನೊಂದು ಬಾರಿ ನಾವು KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡೋಣ. ನೋಡಿ, ಇತ್ತೀಚೆಗೆ ಸಭೆ ಸೇರಿದ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿ ರೆಪೋ ದರವನ್ನು ಯಥಾಸ್ಥಿತಿಯಲ್ಲಿ ಹಾಗೂ ವಿತ್ಡ್ರಾಲ್ ಆಫ್ ಅಕಾಮಡೇಷನ್ ನೀತಿ ನಿಲುವನ್ನು ಉಳಿಸಿಕೊಳ್ಳಲು ನಿರ್ಧರಿಸಿದೆ. ಆಯ್ತಾ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತದಲ್ಲಿ ಒಂದು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಸೊ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಡಿಯಲ್ಲಿ ಹಣದುಬ್ಬರವನ್ನು ನಿಯಂತ್ರಣ ಮಾಡುವಗೋಸ್ಕರ 2016ರಲ್ಲಿ ಉರ್ಜಿತ್ ಪಟೇಲ್ ಅವರ ಒಂದು ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಒಂದು ಕಮಿಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಯಿತು. ಅದುವೇ MPC ಕಮಿಟಿ ಅಂತ ನಾವು ಹೇಳ್ತೀವಿ. ದಟ್ ಈಸ್ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳ್ತೀವಿ. ಮಾನಿಟರಿ ಪಾಲಿಸಿ ಕಮಿಟಿ. ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಉದ್ದೇಶ ಏನಂದರೆ ಭಾರತದಲ್ಲಿ ಹಣದುಬ್ಬರವನ್ನು ನಿಯಂತ್ರಣ ಮಾಡಿ ಆರ್ಥಿಕ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡೋದು. ಅರ್ಥಾಯ್ತಾ. ಎಕನಾಮಿಕ್ ಸ್ಟೆಬಿಲಿಟಿನೂ ಮೇಂಟೈನ್ ಆಗಿರಬೇಕು. ಈ ಕಡೆ ಹಣದುಬ್ಬರ ಕೂಡ ಏನಾಗಿರ್ಬೇಕಂದ್ರೆ ಒಂದು ನಿಯಂತ್ರಣ ಮಟ್ಟದಲ್ಲಿರಬೇಕು. ಅದು ಬಡವರಿಗೆ ಇಂಪ್ಯಾಕ್ಟ್ ಆಗಬಾರ್ದು ಅನ್ನೋ ಒಂದು ಜವಾಬ್ದಾರಿ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಗೆ ಇದೆ. ಸೊ ಈ ಮಾನಿಟರಿ ಪಾಲಿಸಿಯಲ್ಲಿ ಟೋಟಲ್ಲು 6 ಜನ ಮೆಂಬರ್ಸ್ ಇರ್ತಾರೆ. 6 ಜನ ಮೆಂಬರ್ಸಲ್ಲಿ ಇದನ್ನು ಚೇರ್ ಮಾಡೋರು ಯಾರಂದರೆ ಆಯಿತಾ, ಇದರ ಒಂದು ಚೇರ್ ಮಾಡೋರು ಅಥವಾ ಇದರ ಒಂದು ಚೇರ್ಮನ್ ಯಾರಾಗಿರ್ತಾರೆ ಅಂದರೆ ರಿಸರ್ವ್ ಬ್ಯಾಂಕ್ನ ಗವರ್ನರ್, RBIನ ಗವರ್ನರ್ ಇದರ ಒಂದು ಚೇರ್ಮನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಇತ್ತೀಚೆಗೆ ನಡೆದಿರ್ತಕ್ಕಂಥ ಸಭೆಯಲ್ಲಿ 5:1 ಬಹುಮತದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 5:1 ಅಂದರೆ 5 ಜನ ಏನು ಮಾಡಿದ್ರು ಅಂದರೆ ಯಾವ ಥರ ಒಂದು ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಹೇಳಲಾದಾಗ ರೆಪೋ ರೇಟನ್ನು ಮೇಂಟೈನ್ ಮಾಡಿದರು, ರಿವರ್ಸ್ ರೆಪೋ ರೇಟನ್ನು ಮೇಂಟೈನ್ ಮಾಡಿದರು, ಹಣದುಬ್ಬರ ಟಾರ್ಗೆಟನ್ನು ಹಾಕ್ಕೊಂಡಿದ್ರು. ಅದೇ ಥರ ಯಥಾಸ್ಥಿತಿಯಲ್ಲಿ ಇರಬೇಕನ್ನೋದ್ರ ಕಡೆ 5 ಜನ ಇದ್ದಾರೆ. ಇನ್ನು ಒಬ್ಬರು ಏನು ಮಾಡಿದರೆ ಇವ್ರ ವಿರುದ್ಧವಾಗಿ ನೀಡಿದ್ದಾರೆ ಬದಲಾವಣೆಯನ್ನು ಮಾಡಬೇಕು ಅಂತ. ಅದಕ್ಕೇನಾಗಿದೆ ಅಂದರೆ ಬಹುಮತದವಾಗಿ 5 ಜನರ ಕಡೆ ಇರೋದ್ರಿಂದಾಗಿ ಯಥಾಸ್ಥಿತಿಯಾಗಿ ಈ ಒಂದು ರೆಪೋ ರೇಟ್ಗಳನ್ನು, ಈ ಒಂದು ದರಗಳನ್ನು, ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಗಳ ರೇಟ್ಗಳನ್ನು ಫಿಕ್ಸ್ ಮಾಡಿದ್ದಾರೆ. ಹಣದುಬ್ಬರದ ಪಥದಲ್ಲಿ ಆಹಾರ ಪದಾರ್ಥಗಳ ಮೇಲೆ ನಿಯಂತ್ರಣವು ಅನಿಶ್ಚಿತತೆಯಿಂದ ಕೂಡಿದೆ. ಅರ್ಥಾಯ್ತಾ. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ ನಿಮಗೆ ಕೋರ್ ಇನ್ಫ್ಲೇಷನ್ ಅಂದರೆ ಏನು, ಹೆಡ್ಲೈನ್ ಇನ್ಫ್ಲೇಷನ್ ಅಂದರೆ ಏನು. ಅರ್ಥಾಯ್ತಾ. ಈ ಒಂದು ಕೋರ್ ಇನ್ಫ್ಲೇಷನಲ್ಲಿ ಯಾವ ವಸ್ತುಗಳನ್ನು ಹೊರಗಿಡಲಾಗುತ್ತೆ, ಹೆಡ್ಲೈನ್ ಇನ್ಫ್ಲೇಷನಲ್ಲಿ ಯಾವ ವಸ್ತುಗಳನ್ನು ಇನ್ಕ್ಲೂಡಿಂಗ್ ಮಾಡಲಾಗುತ್ತೆ. ವಿ ಆಲ್ರೆಡಿ ಡಿಸ್ಕಸ್. ಬಟ್ ಯು ಹ್ಯಾವ್ ಟು ರಿಮೆಂಬರ್ ಒನ್ ಪಾಯಿಂಟ್ ಇಸ್ ದ್ಯಾಟ್ ಈ ಒಂದು ಆಹಾರ ಪದಾರ್ಥಗಳ ಬೆಲೆಗಳ ಮೇಲೆ ಒಂದು ಈ ಹಣದುಬ್ಬರ ಏನಾದರೂ ಕಡಿಮೆ ಸ್ವಲ್ಪ ಹೆಚ್ಚಾದರೂ ಕೂಡ ಇಟ್ಸ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ದಿ ಏನಂದರೆ ಪೂರ್ ಸೆಕ್ಷನ್ ಆಫ್ ದಿ ಸೊಸೈಟಿ. ಒಂದು ಪೂರ್ ಸೆಕ್ಷನ್ ಯಾರಿರ್ತಾರ ಅವ್ರಿಗೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. 2024-25ನೇ ಆರ್ಥಿಕ ವರ್ಷದಲ್ಲಿ ಚಿಲ್ಲರೆ ಹಣದುಬ್ಬರ 4.5% ಇರಲಿದೆ ಎಂದು ಹಣಕಾಸು ನೀತಿ ಸಮಿತಿ ಅಂದಾಜಿಸಿದೆ. ಆಯ್ತಾ. ಹಣಕಾಸು ನೀತಿ ಸಮಿತಿ ಏನು ಮಾಡಿದೆ, ಅಂದಾಜನ್ನು ಮಾಡಿರ್ತಕ್ಕಂಥದ್ದು. ಇದು ಗೊತ್ತಿರಬೇಕು. ನೋಡ್ರಿ, ಇನ್ನೊಂದು ನಿಮಗೆ ಇದು ಫ್ಯಾಕ್ಟ್ ಕೂಡ ಗೊತ್ತಿರಬೇಕು. ಏನು ಫ್ಯಾಕ್ಟ್ ಅಂದರೆ ಭಾರತ
ಭಾರತ ಸರ್ಕಾರ ಏನು ಮಾಡುತ್ತೆ, ಆರ್ ಬಿ ಐಗೆ ಏನು ಮಾಡುತ್ತೆ ಅಂದರೆ ಒಂದು ಸಜೆಷನ್ ಕೊಡುತ್ತೆ. ಸೊ ಆ ಒಂದು ಸಜೆಷನ್ ಏನಂದರೆ, ಭಾರತ ಸರ್ಕಾರ ಪ್ರಸ್ತುತವಾಗಿ ಕೊಟ್ಟಿರ್ತಕ್ಕಂಥದ್ದು 4+2 ಮತ್ತು -2 ಅಂದರೆ ಏನಾದರೂ ಈ ಹಣದುಬ್ಬರವನ್ನು 6% ಆದರೂ ಮೇಂಟೈನ್ ಮಾಡಬಹುದು, 4 ಆದರೂ ಮೇಂಟೈನ್ ಮಾಡಬಹುದು, ಅಥವಾ 2 ಆದರೂ ಮೇಂಟೈನ್ ಮಾಡಬಹುದು. ಲೋಯೆಸ್ಟ್ ಅಂದರೆ 2 ಅಷ್ಟು ಇರಲೇಬೇಕು. ಹೈಯೆಸ್ಟ್ ಅಂದರೆ 6 ಮೇಲೆ ದಾಟಬಾರ್ದು. ಅರ್ಥ ಆಯ್ತಾ? ಇದು 4 ಅನ್ನ ಕಾನ್ಸ್ಟೆಂಟ್ ಆಗಿ ಅಂದರೆ ಇಟ್ಟರ ಒಳಗೆ ಮೇಂಟೈನ್ ಮಾಡಬೇಕಂತ ಭಾರತ ಸರ್ಕಾರ ಏನು ಮಾಡಿದೆ, ಶಿಫಾರಸು ಮಾಡಿದೆ. ಅದರ ತಕ್ಕಂತೆ ಆರ್ ಬಿ ಐನ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಏನು ಮಾಡುತ್ತೆ, ಡಿಪೆಂಡಿಂಗ್ ಅಪಾನ್ ದಿ ರಿಕ್ವೈರ್ಮೆಂಟ್ ಆಧಾರದ ಮೇಲೆ ಈ ಒಂದು ರೇಟ್ಗಳನ್ನು ಫಿಕ್ಸ್ ಮಾಡ್ತಾ ಹೋಗುತ್ತೆ, ಬದಲಾವಣೆಯನ್ನು ಮಾಡ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಬಟ್ ಎನಿಹೌ ಈಗ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆ. ಅರ್ಥ ಆಯ್ತಾ? ಇಂಪ್ಯಾಕ್ಟ್ ಆಗ್ತಾ ಇದೆ. ಬಟ್ ಇನ್ನೂ ಕೂಡ ಅದೇ ಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾರೆ. ದಟ್ ಈಸ್ ಆರ್ ಬಿ ಐ ಲೆವೆಲಲ್ಲಿ ಒಂದು ಡಿಸಿಷನನ್ನು ತೊಗೊಂಡಿದ್ದಾರೆ ಅಂದರೆ ಇದು ಒಂದು ಒಳ್ಳೆಯ ಡಿಸಿಷನ್ನೇ ಆಗಿರುತ್ತೆ. ಅರ್ಥ ಆಯ್ತಾ? ನಮ್ಮ ಎಕಾನಮಿ ದೃಷ್ಟಿಯಿಂದಾಗಿ. ಇನ್ನು ಹಣಕಾಸು ನೀತಿ ಸಮಿತಿ ಬಗ್ಗೆ ಮಾತಾಡ್ತಾ ಬಂದಾಗ, ಇದು ಸ್ಥಾಪನೆಯಾಗಿದ್ದು 2016ರಲ್ಲಿ. ಸೊ ಇದಕ್ಕೆ ನಾವು MPC ಕಮಿಟಿ ಅಂತ ಹೇಳ್ತೀವಿ. MPC ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ. ಸಮಿತಿಯ ಸಭೆಗಳು ವರ್ಷಕ್ಕೆ ಕನಿಷ್ಠ 4 ಬಾರಿ, ನಿರ್ದಿಷ್ಟವಾಗಿ ತ್ರೈಮಾಸಿಕವೊಮ್ಮೆ ನಡೀತದೆ. ಅರ್ಥ ಆಯ್ತಾ? ವರ್ಷಕ್ಕೆ ಕನಿಷ್ಠ 4 ಬಾರಿ ಆದರೂ ನಡಿಬೇಕು. 4 ಬಾರಿ ನಡಿಬೇಕಾದ್ರೆ 3 ತಿಂಗಳಿಗೆ 1 ಬಾರಿ ನಡಿಬೇಕು. ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋರು ಯಾರಂದರೆ RBIನ ಗವರ್ನರ್ ಅಧ್ಯಕ್ಷತೆ ವಹಿಸ್ಕೊಳ್ತಾರ. ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿರ್ತಾರೆ ಅಂದರೆ 6 ಜನ ಸದಸ್ಯರಲ್ಲಿ ಇಡ್ತಾರ. ಇನ್ನು ಸಮಿತಿ 6 ಸದಸ್ಯರಲ್ಲಿ RBIನ 3 ಅಧಿಕಾರಿಗಳು ಮತ್ತು ಭಾರತ ಸರ್ಕಾರದಿಂದ ನಾಮನಿರ್ದೇಶನಗೊಂಡ 3 ಸದಸ್ಯರನ್ನ ಒಳಗೊಂಡಿರುತ್ತದೆ. ಅರ್ಥ ಆಯ್ತಾ? ಇದರಲ್ಲಿ ಒಂದು RBIನ ಅಫಿಷಿಯಲ್ ಮೆಂಬರ್ಸ್, ಅರ್ಥ ಆಯ್ತಾ? ಅಫಿಷಿಯಲ್ ಮೆಂಬರ್ಸು, ತದನಂತರದಲ್ಲಿ ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂತ ಇರ್ತಾರ. ಸೊ ಅಫಿಷಿಯಲ್ ಮೆಂಬರ್ಸ್ ಎಷ್ಟು ಜನ ಇರ್ತಾರ? 3 ಜನ ಇರ್ತಾರ. ಸೊ ನಾನ್ ಅಫಿಷಿಯಲ್ ಮೆಂಬರ್ಸ್ ಎಷ್ಟು ಜನ ಇರ್ತಾರ? 3 ಜನ ಇರ್ತಾರ. ಸೊ ಅಫಿಷಿಯಲ್ ಮೆಂಬರ್ಸ್ ಅಲ್ಲಿ ಒಬ್ಬರು ಗವರ್ನರ್ ಇರ್ತಾರ, ಇನ್ನಿಬ್ಬರು ಏನಂದ್ರೆ ಇಬ್ಬರು ಡೆಪ್ಯೂಟಿ ಗವರ್ನರ್ಗಳು ಇರ್ತಾರೆ. ಇಬ್ಬರು ಡೆಪ್ಯೂಟಿ ಗವರ್ನರು, ಒಬ್ಬ ಗವರ್ನರ್, ಟೋಟಲ್ 3 ಜನ ಆಯಿತು. ಇನ್ನು 3 ಜನರನ್ನ ನಾನ್ ಅಫಿಷಿಯಲ್ ಮೆಂಬರ್ಸನ್ನು ಏನು ಮಾಡುತ್ತದೆ, ಸರ್ಕಾರ ಏನು ಮಾಡುತ್ತೆ, ನಾಮನಿರ್ದೇಶನ ಮಾಡುತ್ತೆ. ಉರ್ಜಿತ್ ಪಟೇಲ್ ಸಮಿತಿಯ ಶಿಫಾರಸಿನ ಮೇರೆಗೆ ಇದನ್ನು ಸ್ಥಾಪನೆ ಮಾಡಲಾಯಿತು, ಮಾನಿಟರಿ ಪಾಲಿಸಿ ಕಮಿಟಿ. ಇದರ ಪ್ರಮುಖ ಕಾರ್ಯ ಹಣಕಾಸು ನೀತಿಯನ್ನು ರೂಪಿಸುವುದು. ಅರ್ಥ ಆಯ್ತಾ? ಮಾನಿಟರಿ ಪಾಲಿಸಿ ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳಿದರೆ, ಮಾನಿಟರಿ ಪಾಲಿಸಿಯನ್ನು ರೂಪಿಸುವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಹಣಕಾಸು ನೀತಿಯನ್ನು ರೂಪಿಸುವರು ಯಾರಂದರೆ RBI. ಮೋರ್ ಪರ್ಟಿಕ್ಯುಲರ್ಲಿ ಇದರಲ್ಲಿ ಯಾರಂದರೆ MPC. ಅರ್ಥಾಯ್ತಾ? ಮಾನಿಟರಿ ಪಾಲಿಸಿ ಕಮಿಟಿ. ಇನ್ನು ಫಿಸ್ಕಲ್ ಪಾಲಿಸಿ ಅಂತ ಕೇಳ್ತಾರೆ. ಫಿಸ್ಕಲ್ ಪಾಲಿಸಿಯನ್ನು ರೂಪಿಸುವರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ನೋಡಬೇಕಲ್ಲಿ, ಅಲ್ಲಿ ಏನಾದರೂ ಸೆಂಟ್ರಲ್ ಫಿನಾನ್ಸ್ ಡಿಪಾರ್ಟ್ಮೆಂಟ್, ಅರ್ಥಾಯ್ತಾ? ಸೆಂಟ್ರಲ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಫೈನಾನ್ಸ್ ಇದು ಸಚಿವಾಲಯನ ಕೊಟ್ಟಿದ್ದಾರೆ, ಹಣಕಾಸು ಸಚಿವಾಲಯನ ಕೊಟ್ಟಿದ್ರೆ ಹಣಕಾಸು ಸಚಿವಾಲಯ ಹಾಕಬೇಕು. ಇಲ್ಲಾಂದರೆ ಭಾರತ ಸರ್ಕಾರ ಕೊಟ್ಟಿದ್ರೆ ಭಾರತ ಸರ್ಕಾರ ಹಾಕಬೇಕು. ಯಾವುದಾದ್ರು ಒಂದು ಫಿಸ್ಕಲ್ ಪಾಲಿಸಿ ಇಸ್ ಮೇಂಟೈನ್ ಬೈ ಫೈನಾನ್ಸ್ ಮಿನಿಸ್ಟ್ರಿ ಆ್ಯಂಡ್ ಮಾನಿಟರಿ ಪಾಲಿಸಿ ಇಸ್ ಮೇಂಟೈನ್ಡ್ ಬೈ ದಿ ಯಾವುದಂದರೆ RBI. ಅರ್ಥ ಆಯ್ತಾ? ಹಣಕಾಸು ನೀತಿಯ ಪ್ರಮುಖ ಉದ್ದೇಶ ಏನಂದರೆ ಹಣದುಬ್ಬರವನ್ನು ನಿಯಂತ್ರಿಸಿ ಆರ್ಥಿಕ ಸ್ಥಿರತೆ ಬೆಳವಣಿಗೆಯನ್ನು ಕಾಪಾಡೋದು ಈ ಒಂದು ಮಾನಿಟರಿ ಪಾಲಿಸಿ ಒಂದು ಏನಾಗಿದೆ ಉದ್ದೇಶವಾಗಿರ್ತಕ್ಕಂಥದ್ದು. ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನು. ನಿಮ್ಮ KS ಎಕ್ಸಾಮಲ್ಲಿ ಸುಮಾರು ಬಾರಿ ಈ ಒಂದು ಮಾನಿಟರಿ ಪಾಲಿಸಿ ಮೇಲೆ ಪ್ರಶ್ನೆ ಕೇಳಿದ್ದಾರೆ, ಹಣದುಬ್ಬರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿರಿ, ಈ ರೆಪೋ ದರ, ರಿವರ್ಸ್ ರೆಪೋ ದರ ಹೇಳೋಕ್ಕಿಂತ ಮುಂಚಿತವಾಗಿ ಇಲ್ಲಿ ನಿಮಗೆ ಒಂದು ಬಾರಿ ಸ್ವಲ್ಪ ನಾನು ಎಕ್ಸ್ಪ್ಲೇನನ್ನು ಮಾಡ್ತಾನೆ ನೋಡಿ. ಇಲ್ಲಿ ಏನಂದರೆ ಇನ್ಫ್ಲೇಷನ್ ಅಂದರೆ ಏನು? ಇನ್ಫ್ಲೇಷನ್ ಅಂದರೆ ಏನಂದರೆ ಸತತವಾಗಿ ಟೈಮ್ ತಕ್ಕಂತೆ ವಸ್ತುಗಳ ಬೆಲೆಗಳಲ್ಲಿ, ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ನಿರಂತರವಾಗಿ ಏರಿಕೆ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಇನ್ಫ್ಲೇಷನ್ ಅಂದರೆ ಇದಕ್ಕೆ ನಾವು ಹಣದುಬ್ಬರ ಅಂತ ಹೇಳ್ತೀವಿ. ಅರ್ಥಾಯ್ತಾ? ವಸ್ತುಗಳ ಬೆಲೆಗಳಲ್ಲಿ ಏನಾಗಬೇಕು, ಏರಿಕೆ ಆಗಬೇಕು. ವಸ್ತುಗಳ ಬೆಲೆಗಳಲ್ಲಿ ಏರಿಕೆ ಆದರೆ ಕರೆಕ್ಟಾಗಿ ಕೇಳಿಸಬೇಕು, ಹಣದ ಮೌಲ್ಯ, ಅರ್ಥಾಯ್ತಾ? ಹಣದ ಮೌಲ್ಯ ಏನಾಗುತ್ತೆ, ಕಡಿಮೆ ಆಗುತ್ತೆ. ನಾನು ಮೌಲ್ಯ ಮಾತಾಡ್ತಾ ಇದ್ದೀನಿ, ಅರ್ಥಾಯ್ತಾ? ಇನ್ನು ಸರಕು ಮತ್ತು ಸೇವೆಗಳ ಮೌಲ್ಯ ಏನಾಗುತ್ತೆ, ಹೆಚ್ಚಾಗುತ್ತೆ. ಹೇಗೆ ಹೆಚ್ಚಾಗುತ್ತೆ ಅಂದರೆ ಇನ್ಫ್ಲೇಷನ್ ಸಂದರ್ಭದಲ್ಲಿ ಮೊದಲು 1 ರೂಪಾಯಿ ಕೊಟ್ಟರೆ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು, 1 ರೂಪಾಯಿ ಕೊಟ್ಟರೆ ನಿಮಗೆ ಏನು ಸಿಗ್ತಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ಲು 1 ಚಾಕ್ಲೇಟ್ ಸಿಗ್ತಿತ್ತು ಅಂತ ಅಂದ್ಕೊಳ್ಳಿ. ಬಟ್ ಹಣದುಬ್ಬರ ಸಂದರ್ಭದಲ್ಲಿ 1 ರೂಪಾಯಿ ಕೊಟ್ಟರೂ ಕೂಡ 1 ಚಾಕ್ಲೇಟ್ ಸಿಗ್ತಾ ಇಲ್ಲ. 1 ರೂಪಾಯಿ ಕೊಟ್ಟರೂ ಕೂಡ 1 ಚಾಕ್ಲೇಟ್ ಸಿಗ್ತಾ ಇಲ್ಲ ಅಂದರೆ ಇಲ್ಲಿ ಸರಕಿನ ಬೆಲೆ ಹೆಚ್ಚಾಯಿತು, ಮೌಲ್ಯ ಹೆಚ್ಚಾಯಿತು, ಹಣದ ಮೌಲ್ಯ ಏನಾಯಿತು, ಕಡಿಮೆ ಆಯಿತು. ಯಾಕಂದರೆ 1 ರೂಪಾಯಲ್ಲಿ ಮೊದಲು 1 ಚಾಕ್ಲೇಟ್ ಸಿಗ್ತಿತ್ತು, ಈಗ 1 ರೂಪಾಯಿ ಕೊಟ್ಟರು 1 ಚಾಕ್ಲೇಟ್ ಸಿಗ್ತಾ ಅಂದರೆ ಮೌಲ್ಯ ಎದ್ರ ಹೆಚ್ಚಾಯಿತು, ಸರಕು ಮತ್ತು ಸೇವೆಗಳ ಮೌಲ್ಯ ಹೆಚ್ಚಾಗುತ್ತೆ, ಹಣದ ಮೌಲ್ಯ ಕಡಿಮೆ ಆಗುತ್ತೆ ಇನ್ಫ್ಲೇಷನ್ ಸಂದರ್ಭದಲ್ಲಿ. ಅರ್ಥ ಆಯ್ತಾ? ಹಾಗಾದರೆ ಈ ಇನ್ಫ್ಲೇಷನನ್ನು ಮೇಂಟೈನ್ ಮಾಡೋರು ಯಾರಂದ್ರೆ ನಾನು RBI ಅಂತ ಹೇಳಿದೆ. ಸೊ RBI ಹತ್ರ ಇದಕ್ಕೆ ಮೇಂಟೈನ್ ಮಾಡೋಕ್ಕೆ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ ಇದ್ದಾವೆ. ಅರ್ಥ ಆಯ್ತಾ? ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್, ಅದರಲ್ಲಿ ಪ್ರಮುಖವಾದ ರೆಪೋ ದರ, ರಿವರ್ಸ್ ರೆಪೋ ದರ.
RBIನ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು ರೆಪೋ ದರ ಅಂತ ಹೇಳ್ತೀವಿ. RBI ಏನು ಮಾಡುತ್ತೆ, ಈ ಒಂದು ವಾಣಿಜ್ಯ ಬ್ಯಾಂಕ್ಗಳಿಗೆ ಅರ್ಥ ಆಯ್ತಾ, RBI ಕಾಯ್ದೆ 1949 ಒಂದು ಅಡಿಯಲ್ಲಿ ಏನು ಒಂದು ರಿಜಿಸ್ಟರ್ಡ್ ಆಗಿರ್ತಾವ, ಸೊ ಅವುಗಳಿಗೆ ಏನು ಮಾಡ್ತದೆ ಅಂದ್ರೆ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳಿಗೆ ಏನು ಮಾಡ್ತದೆ, ಇದು ಸಾಲವನ್ನು ಕೊಡುತ್ತೆ. ಸಾಲವನ್ನು ಕೊಡುತ್ತಂದ್ರೆ ಅದ್ರ ಮೇಲೆ ಬಡ್ಡಿ ಇರಬೇಕಲ್ಲ, ಸೊ ಆ ಬಡ್ಡಿವನ್ನೇ ನಾವು ರೆಪೋ ದರ ಅಂತ ಹೇಳ್ತೀವಿ. ಸೊ ರೆಪೋ ದರದಲ್ಲಿ ಸಾಲ ಕೊಡುವರು RBI, ಸಾಲ ತಗೊಳ್ಳೋರು ಬ್ಯಾಂಕು, ಸೊ ಬಡ್ಡಿ ಕಟ್ಟೋರು ಯಾರು, ಬ್ಯಾಂಕು. ಈ ಬಡ್ಡಿ ದರವನ್ನೇ ನಾವು ರೆಪೋ ದರ ಅಂತ ಹೇಳ್ತೀವಿ. ಇನ್ನು ರಿವರ್ಸ್ ರೆಪೋ ದರದಲ್ಲಿ RBI ಎಲ್ಲ ವಾಣಿಜ್ಯ ಬ್ಯಾಂಕ್ಗಳಿಂದ ತಾನು ಪಡೆಯುವ ಸಾಲದ ಮೇಲೆ ನೀಡುವ ಬಡ್ಡಿ ದರವನ್ನ ರಿವರ್ಸ್ ರೆಪೋ ದರ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನ್ ಮಾಡ್ತಂದ್ರೆ ಕೆಲವೊಂದು ಸಂದರ್ಭದಲ್ಲಿ RBI ಏನ್ ಮಾಡುತ್ತಂದ್ರೆ ಈ ಹಣದುಬ್ಬರವನ್ನ ಮೇಂಟೈನ್ ಮಾಡೋಗೋಸ್ಕರ ಈ ಒಂದು ವಾಣಿಜ್ಯ ಬ್ಯಾಂಕ್ಗಳಿಂದ ಸಾಲ ತಗೊಳತ್ತೆ. ಸಾಲ ತಗೊಂಡವ್ರು ಯಾರು, RBI. ಬಡ್ಡಿ ಕಟ್ಟೋರು ಯಾರು, RBI ಕಟ್ಟತ್ತೆ. ಯಾರಿಗೆ, ವಾಣಿಜ್ಯ ಬ್ಯಾಂಕಿಗೆ. ಈ ಒಂದು ಬಡ್ಡಿ ಕಟ್ಟುವ ಒಂದು ನಿರ್ದಿಷ್ಟ ದರವನ್ನೇ ನಾವೇನು ಕರಿತೀವಿ, ರಿವರ್ಸ್ ರೆಪೋ ದರ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇಷ್ಟು ಕ್ಲಾರಿಟಿ ಇರಬೇಕು. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಎಲ್ಲವೂ. ಅರ್ಥ ಆಯ್ತಾ? ಇನ್ನು ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂದ್ರೆ ಏನು? ಸ್ಟ್ರಕ್ಚರಲ್ ಲಿಕ್ವಿಡಿಟಿ ರೇಷಿಯೋ ಅಂದ್ರೆ ಏನಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿ ಒಂದು ಭಾಗವನ್ನು ತಮ್ಮ ಬಳಿಯ ದ್ರವ್ಯತೆಯ ರೂಪದಲ್ಲಿ ಹೊಂದುವುದನ್ನ ಶಾಸನಬದ್ಧ ದ್ರವ್ಯತೆ ಅಂತ ಹೇಳ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಹತ್ರ 100 ರೂಪಾಯಿ ಇತ್ತಂದ್ರೆ ಆ 100 ರೂಪಾಯಲ್ಲಿ ಎಷ್ಟಂದ್ರೆ 5 ರೂಪಾಯಿ ತನ್ನ ಹತ್ರನೇ ಇಟ್ಕೋಬೇಕು. ಅರ್ಥ ಆಯ್ತಾ? ಮುಂದೆ ಎಮರ್ಜೆನ್ಸಿ ಸಿಚುವೇಶನ್ ಬರ್ಬೋದು. ಅರ್ಥ ಆಯ್ತಾ? ಅದ್ರ ಹತ್ರನೇ ಇಟ್ಕೋಬೇಕು. ಅದ್ರ ಹತ್ರನೇ ಇಟ್ಕೋವ ಈ ಹಣದ ಪ್ರಮಾಣವನ್ನೇ ನಾವೇನು ಕರಿತೀವಿ, ಶಾಸನಬದ್ಧ ದ್ರವ್ಯತೆ ಅಂತ ಹೇಳ್ತೀವಿ. ಇಫ್ ಸಪೋಸ್ ಬ್ಯಾಂಕ್ ತನ್ನ ಬಳಿ ಅಲ್ಲದೆ 5 ರೂಪಾಯಿ ಏನಾದರೂ RBI ಹತ್ರ ಇಡ್ತಂದ್ರೆ, 5 ರೂಪಾಯಿ ಒಯ್ದು RBI ಹತ್ರ ಒಯ್ದು ಇಡ್ತಂದ್ರೆ ಇದಕ್ಕೆ ನಾನು ಕರಿತೀವಿ CRR ಅಂತ ಕೇಳ್ತೀವಿ, ನಗದು ಮೀಸಲು ಅನುಪಾತ. ಬ್ಯಾಂಕ್ ತನ್ನ ಹತ್ರ ಇಟ್ಕೊಂಡ್ರೆ ಶಾಸನಬದ್ಧ ದ್ರವ್ಯತೆ ಅನುಪಾತ, ಬ್ಯಾಂಕ್ ಒಯ್ದು RBI ಹತ್ರ ಇಟ್ರೆ ಅದಕ್ಕೆ ನಗದು ಮೀಸಲು ಅನುಪಾತ ಅಂತ ಹೇಳ್ತೀವಿ. ಸಿಂಪಲ್ ಆಗಿ. ಅರ್ಥ ಆಯ್ತಾ? ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿ ಒಂದು ಭಾಗವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ನಗದು ರೂಪದಲ್ಲಿ ಕಾದಿರಿಸುವುದನ್ನ ನಗದು ಮೀಸಲು ಅನುಪಾತ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ತನ್ನ ಬಳಿ ಇಟ್ಕೊಂಡ್ರೆ ಅದು ಶಾಸನಬದ್ಧ ದ್ರವ್ಯತೆ ಅನುಪಾತ, ಬ್ಯಾಂಕ್ ಹತ್ರ RBI ಹತ್ರ ಒಯ್ದಿಟ್ರೆ ನಗದು ಮೀಸಲು ಅನುಪಾತ ಅಂತ ಹೇಳ್ತೀವಿ. ತದನಂತರದಲ್ಲಿ ಇಲ್ಲಿ ಇನ್ನೊಂದು ರೆಪೋ ದರದಲ್ಲಿ ಬ್ಯಾಂಕ್ಗಳು ಏನು ಮಾಡ್ತಾವ, RBI ಇಂದ ಸಾಲ ತಗೋತಾವ. RBI ಏನು ಮಾಡುತ್ತೆ, ಬ್ಯಾಂಕ್ಗಳಿಗೆ ಬಡ್ಡಿಯನ್ನು ವಿಧಿಸುತ್ತೆ. ಅದಕ್ಕೆ ಏನು ಕರಿತೀವಿ ನಾವು, ರೆಪೋ ದರ ಅಂತ ಹೇಳ್ತೀವಿ. ರೆಪೋ ದರದ ಉಲ್ಟಾ ರಿವರ್ಸ್ ರೆಪೋ ದರ. ಅರ್ಥಾಯ್ತಾ? SLRದ ಉಲ್ಟಾ ಅಪೋಸಿಟ್ ಆದ ಕ್ಯಾಶ್ ರಿಸರ್ವ್ ರೇಷಿಯೋ. ಅರ್ಥ ಆಯ್ತಾ? ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು. ಇನ್ನೊಂದು ಸ್ಮಾಲ್ ಗೊತ್ತಿರಬೇಕು ನಿಮಗೆ ಏನಂದ್ರೆ, ಶಾಸನಬದ್ಧ ದ್ರವ್ಯತೆಯವನ್ನ ಯಾವಾಗಲೂ ನಾವು ಹಣದ ರೂಪದಲ್ಲಿ ಮಾತ್ರ ಇಡಬೇಕಾಗತ್ತೆ ಮೀಸಲು. ಅರ್ಥ ಆಯ್ತಾ? ಸಾರಿ, ಇದು ಈ ನಗದು ಮೀಸಲು ಅನುಪಾತ ಯಾವಾಗಲೂ ಹಣದ ರೂಪದಲ್ಲೇ ಇಡಬೇಕಾಗತ್ತೆ. ನಾವು RBI ಹತ್ರ ಇಡ್ತೀವಿ ಅಂದ್ರೆ ಯಾವಾಗಲೂ ಹಣದ ರೂಪದಲ್ಲೇ ಇರುತ್ತೆ. ಬಟ್ SLR ಅಂದ್ರೆ ಹಂಗಲ್ಲ, ಅದು ಹಣದ ರೂಪದಲ್ಲಿ ಆಗಿರ್ಬೋದು, ಅಥವಾ ಗೋಲ್ಡ್ ರೂಪದಲ್ಲಿ ಆಗಿರ್ಬೋದು, ಅಥವಾ ಸೆಕ್ಯೂರಿಟೀಸ್ ರೂಪದಲ್ಲಿ ಆದರೂ ಕೂಡ ಬ್ಯಾಂಕ್ಗಳು ತಮ್ಮ ಬಳಿ ಇಟ್ಕೋಬಹುದು. ಬಟ್ ನಗದು ಮೀಸಲು ಅನುಪಾತ, ದಟ್ ಇಸ್ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಕ್ಕಂಥದ್ದು ಯಾವಾಗಲೂ ಹಣದ ರೂಪದಲ್ಲಿಯೇ RBI ಹತ್ರ ಇಡಬೇಕಾಗುತ್ತೆ. ದಿಸ್ ಸ್ಮಾಲ್ ಡಿಸ್ಟಿಂಕ್ಷನ್ ಯು ಹ್ಯಾವ್ ಟು ಬಿ ರಿಮೆಂಬರ್. ನಾನು ಏನು ಹೇಳಿದ್ದೀನಿ ಇದ್ರ ಮೇಲೆ ಎಲ್ಲದರಲ್ಲಿ KS ಪ್ರಿಲಿಮ್ಸ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ಒಂದು ಏನಂದ್ರೆ, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ರೆಪೋ ದರ, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ತದನಂತರದಲ್ಲಿ SLR, ತದನಂತರದಲ್ಲಿ CRR. ಇವೆಲ್ಲಕ್ಕೆ ಒಂದು ಮತ್ತು ಇನ್ಫ್ಲೇಷನ್ಗೆ ಏನು ಸಂಬಂಧ ಇದೆ ಅಂದರೆ ಒಂದೇ ಸೆಂಟೆನ್ಸಲ್ಲಿ ಗೊತ್ತಿರಬೇಕು. ಈ ಒಂದು ಏನಿದೆ RR, ರೆಪೋ ರೇಟು, ರಿವರ್ಸ್ ರೆಪೋ ರೇಟು, SLR, CRR ಇವೆಲ್ಲ ಹೆಚ್ಚಾದಂತೆ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ಇದರ ಅರ್ಥ ಏನಂದರೆ, ದ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ ಆಫ್ RBI ವೆನ್ ಇನ್ಕ್ರೀಸ್ಡ್, ಅರ್ಥ ಆಯ್ತಾ? ಇನ್ಕ್ರೀಸ್ ಮಾಡಿದ್ರೆ ಇನ್ಫ್ಲೇಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿ ಇರಬೇಕು. ನೋಡಿ, ಇದೇ ಥರನಾಗಿ ತಮಗೆ ಯಾವ ಥರ ನಾನು ಕ್ವಾಲಿಟಿ ಕಂಟೆಂಟ್ಸ್ಗಳನ್ನು ಇಲ್ಲಿ ಕೊಡ್ತಾ ಇದ್ದೀವಿ, ಇದಕ್ಕಿಂತಲೂ ಚೆನ್ನಾಗಿ, ಇದಕ್ಕಿಂತಲೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು ನೀವು ನಮ್ಮ ಒಂದು ಮ್ಯಾಗ್ಝಿನ್ಗಳಲ್ಲಿ ತೊಗೋಬೋದು. PDF ಫಾರ್ಮ್ಯಾಟಲ್ಲಿ ತಮಗೆ ನಾವು ಪ್ರೊವೈಡ್ ಮಾಡ್ತೀವಿ. ಅರ್ಥ ಆಯ್ತಾ? 1 ಮಂತಿಗೆ 40 ಆಗುತ್ತೆ. 2023 ಜಾನ್ ಟು ಮಾರ್ಚ್ 2024ವರೆಗೆ 600 ಆಗುತ್ತೆ. 2022 ಜಾನ್ ಟು ಮಾರ್ಚ್ 2024ವರೆಗೆ ನಿಮ್ಗೆ 1100 ಆಗುತ್ತೆ. ಡಿಸ್ಕೌಂಟ್ ಆಗಿ 1000 ಸಿಗುತ್ತೆ. ನೋಡಿ, ನಾನು ನಿಮಗೆ ಸಜೆಷನ್ ಮಾಡೋದು ಏನಂದರೆ, ನೀವು ಏನಾದರೂ PSI ಓದ್ತಾ ಇದ್ದರೆ, ತದನಂತರದಲ್ಲಿ VA ಓದ್ತಾ ಇದ್ದರೆ, ಇನ್ನು PDO ಓದ್ತಾ ಇದ್ದರೆ, ನೀವೆಲ್ಲರೂ ಇದನ್ನು ತೊಗೊಳ್ಳಿ. 2023 ಜಾನಿಂದ ಓದಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಅರ್ಥಾಯ್ತಾ? ನೀವು ಏನಾದರೂ KS ಪ್ರಿಲಿಮ್ಸ್ಗೆ ಓದ್ತಾ ಇದ್ದರೆ ನೀವು ಇದನ್ನು ತೊಗೊಳ್ಳೇಬೇಕು. 2022ರಿಂದ ಕರೆಂಟ್ ಅಫೇರ್ಸ್ ಓದ್ರೆ ಮಾತ್ರ ನೀವು ಪಾಸ್ ಆಗ್ತೀರಿ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪಾಯಿಂಟ್ ಅಲಾಂಗ್ ವಿತ್ ಎಕನಾಮಿಕ್ ಸರ್ವೆ ಆ್ಯಂಡ್ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಆ್ಯಂಡ್ 2 ಇಯರ್ ಮಿನಿಮಮ್ ಕರೆಂಟ್ ಅಫೇರ್ಸ್ ಮಸ್ಟ್ ಆ್ಯಂಡ್ ಶುಡ್ ಫಾರ್ ದಿ KS ಎಕ್ಸಾಮಿನೇಷನ್. ಮತ್ತು KS ಎಕ್ಸಾಮಿನೇಷನ್ ಅಂದ ತಕ್ಷಣ UPSC ಯಾವ ಥರ ಕ್ವಶನ್ಸ್ಗಳು ಕೇಳ್ತಾರೆ ಅನ್ನೋದಂತರೂ ಅದೇ ಪ್ಯಾಟರ್ನ ಫಾಲೋ ಮಾಡ್ತಾರಂತ ನಿಮ್ಮ ತಲೆಯಲ್ಲಿ ಇರಬಾರ್ದು. ಆಯ್ತಾ? ಇರುತ್ತೆ, ಬಟ್ ಗ್ರೂಪ್ C ಲೆವೆಲ್ಗಿಂತಲೂ ಸ್ವಲ್ಪ ಹೈ ಇರುತ್ತೆ ಅಷ್ಟೇ. ಅಷ್ಟು ಡಿಫಿಕಲ್ಟ್ ಏನು ಇರಲ್ಲ. ನಿಮ್ಗೆ ಬೇಕಾದರೆ 2017-18ರ ಒಂದು ಕ್ವಶನ್ ಪೇಪರನ್ನು ತೆಗೆದು ನೋಡಿ.
ಅರ್ಥ ಆಯ್ತಾ? ಎಲ್ಲ ಫ್ಯಾಕ್ಚುಯಲ್ ಕೂಡ ಕೇಳ್ತಾರೆ, ಅಲ್ಲಿ ಎಲ್ಲ ಥರ ಮಿಕ್ಸ್ಚರ್ ಇರುತ್ತೆ, ಎಲ್ಲ ಸ್ಟೇಟ್ಮೆಂಟ್ ಬೇಸ್ಡು ಎಲ್ಲ ಕಷ್ಟ ಪ್ರಶ್ನೆ ಬರ್ತಾವೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಜಸ್ಟ್ ಬರೀ 50 to 60% ಸ್ಕೋರ್ ಮಾಡಿದ್ರೆ ಸಾಕು, ನಿಮ್ಮ ಪ್ರಿಲಿಮ್ಸ್ ಏನಾಗುತ್ತೆ ಕ್ಲಿಯರ್ ಆಗುತ್ತೆ. ಅರ್ಥ, ಇದು ನಿಮ್ಮ ತಲೆಯಲ್ಲಿ ಇರಬೇಕು. 2 ವರ್ಷದ ಮಸ್ಟ್ ಆ್ಯಂಡ್ ಶುಡ್ ಕರೆಂಟ್ ಅಫೇರ್ಸ್. ಬರೀ ನೀವು ಕರೆಂಟ್ ಅಫೇರ್ಸ್ ಓದ್ಕೊಂಡು ಹೋದರೆ ನೀವು ಏನಂದರೆ ಮಿನಿಮಮ್ 100ಕ್ಕೆ 40 ಮಾರ್ಕ್ಸ್ ಆರಾಮಾಗಿ ಹಾಕ್ಬೋದು. ಅರ್ಥ ಆಯ್ತಾ? ಅಷ್ಟು ಕ್ವಶನ್ಸ್ಗಳು ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ತಿರ್ತಾರೆ. ಅದಕ್ಕೆ ಡೋಂಟ್ ಮಿಸ್ ಕರೆಂಟ್ ಅಫೇರ್ಸ್ ಅಂತಕ್ಕಂಥದ್ದು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ 2024ನೇ ಸಾಲಿನ ಕುವೆಂಪು ಶ್ರೀಗನ್ನಡ ದತ್ತಿ ಪ್ರಶಸ್ತಿಗೆ ಎಷ್ಟು ಜನರನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಬ್ಬರು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ ಇಂಥವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇಂಥವೆಲ್ಲ ಕೇಳಿಬಿಡ್ತಾರೆ ಎಕ್ಸಾಮಲ್ಲಿ ಪ್ರಶಸ್ತಿ ಮೇಲೆ. ಅರ್ಥ ಆಯ್ತಾ? ಗೊತ್ತಿರಬೇಕು. ಸೊ ಇದ್ರ ಕುರಿತು ಡಿಸ್ಕಷನ್ ಮಾಡೋಣ. ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಮಾಡುವ 2024ನೇ ಸಾಲಿನ ಕುವೆಂಪು ಶ್ರೀಗನ್ನಡ ದತ್ತಿ ಪ್ರಶಸ್ತಿಗೆ ಕನ್ನಡ ಹೋರಾಟಗಾರರಾದ ಸಾರಾ ಗೋವಿಂದ್ ಮತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಪ್ರಶ್ನೆ ಡೈರೆಕ್ಟಾಗಿ ಕೇಳ್ತಾರೆ, ಕುವೆಂಪು ಶ್ರೀಗನ್ನಡ ದತ್ತಿ ಪ್ರಶಸ್ತಿ ಯಾವ ಸಂಸ್ಥೆ ನೀಡುತ್ತೆ? ಕನ್ನಡ ಸಾಹಿತ್ಯ ಪರಿಷತ್ತು. ಇನ್ನು ಈ ಕನ್ನಡ ಸಾಹಿತ್ಯ ಪರಿಷತ್ತು ಬಗ್ಗೆ ಕಳೆದ 1 ತಿಂಗಳಲ್ಲಿ ನಾನು ಮಿನಿಮಮ್ ಏನಂದ್ರೆ ಒಂದು 10 ಬಾರಿ ಮಾಡಿರ್ಬೋದು. ಅರ್ಥ, ಒಂದು ವರ್ಷದಲ್ಲಿ ಏನಿಲ್ಲ ಅಂದ್ರೆ ಒಂದು 20 ಬಾರಿ ಮಾಡಿರ್ಬೋದು. 20, 40 ಏನು ಕೌಂಟ್ಲೆಸ್ ಟೈಮ್ ಅಷ್ಟು ಬಾರಿ ನಾನು ಮಾಡಿರ್ಬೋದು. ಅರ್ಥ ಆಯ್ತಾ? ಅದಕ್ಕೆ ನಾನು ಇದೆಲ್ಲ ಇನ್ಕ್ಲೂಡ್ ಮಾಡಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ಸ್ಥಾಪನೆ ಆಯಿತು. ಮೊದಲ ಸಭೆ ಎಲ್ಲಿ ನಡೀತು? ಬೆಂಗಳೂರಲ್ಲಿ ನಡೀತು. 84, 85, 86, 87 ಎಲ್ಲಿ ನಡೆಯಲಿದೆ? ವಿ ಆಲ್ರೆಡಿ ಡಿಸ್ಕಸ್ಡ್ ಮಲ್ಟಿಪಲ್ ಟೈಮ್ಸ್. ಅರ್ಥ ಆಯ್ತಾ? ನಾನು ಅದಕ್ಕೆ ಏನು ಹೇಳ್ತಾ ಇದ್ದೀನಿ, ನಿಮಗೆ ವಿಡಿಯೋದು ನೋಡೋಕ್ಕಾಗಲಿಲ್ಲ ಅಂದರೆ ನೋಟ್ಸ್ ತೊಗೊಳ್ಳಿ, ಇಲ್ಲಾಂದರೆ ಕಂಟಿನ್ಯೂಸ್ ವಿಡಿಯೋನ ಫಾಲೋ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಹೆಚ್ಚಿನ ಬೇಕಂದರೆ ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತೊಗೊಂಡು ಅದನ್ನು ರಿವೈಸ್ ಮಾಡ್ತಾಯಿರಿ. ಅದರಲ್ಲಿ MCQs ಕೂಡ ತಮಗೆ ಸಿಗುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಅವರು ಅಧ್ಯಕ್ಷತೆಯಲ್ಲಿ ನಡೆದ ಆಯ್ಕೆ ಸಮಿತಿ ಸಭೆಯಲ್ಲಿ ಸಾರಾ ಗೋವಿಂದ್ ಮತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಆಯ್ತಾ? ಇದು ಫ್ಯಾಕ್ಟ್ ಗೊತ್ತಿರಲಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟು. ನಿಮ್ಗೆ ಲಾಸ್ಟ್ ಟೈಮ್ ಏನು ಒಂದು ಎಕ್ಸಾಮಿನೇಷನ್ ನಡೆಯುತ್ತೆ, ಯಾವುದು PSI ದಲ್ಲೂ ಕೇಳಿದರೆ ಮತ್ತು PC ದಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರ ಅರ್ಥ ಏನಂದ್ರೆ KE ಎಕ್ಸಾಮಲ್ಲಿ ಇಂಥ ಪ್ರಶ್ನೆಗಳನ್ನು ಸರ್ವೇ ಸಾಮಾನ್ಯವಾಗಿ ಕೇಳ್ತಾರೆ. ಅರ್ಥ ಏನು, ಯಾವ ಥರ ಪ್ರಶ್ನೆ ಅಂದರೆ, ವಾಯ್ಸ್ ಇಂಜಿನ್ ಎಂಬ ಹೊಸ AI ಮಾದರಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ OpenAI ಇಸ್ ದ ರೈಟ್ ಆನ್ಸರ್. ಸೊ OpenAI ಮೇಲೆ ಆಲ್ರೆಡಿ 2-3 ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಈ ಪ್ರಶ್ನೆಯನ್ನು ಮಿಸ್ ಮಾಡಿದೆ, ತಮಗೆ ಹಾಕಿದ್ದೀನಿ. ಸೊ ಇಲ್ಲಿ AI ಅಂದರೆ ಗೊತ್ತಿದೆ ತಮಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥದ್ದು. ಸೊ ಈ ವಾಯ್ಸ್ ಇಂಜಿನಿಂದ ಏನು ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ನಾನು ಡಿಸ್ಕಷನ್ ಮಾಡೋಣ. ನೋಡಿ, ಇತ್ತೀಚೆಗೆ OpenAI ವಾಯ್ಸ್ ಇಂಜಿನ್ ಎಂಬ ಹೊಸ AI ಮಾದರಿಯನ್ನು ಪರಿಚಯಿಸಿತು. ಈ ಮಾದರಿಯನ್ನು ಸಂಕ್ಷಿಪ್ತ ಆಡಿಯೋ ಮಾದರಿಯನ್ನು ಬಳಸಿಕೊಂಡು ಯಾವುದೇ ಭಾಷೆಯಲ್ಲಿ ಯಾವುದೇ ಧ್ವನಿಯನ್ನು ಪುನರಾವರ್ತಿಸಬಹುದು. ಬಳಕೆದಾರರ ಮೂಲ ಮಾದರಿಯಂತೆ ಅದೇ ಧ್ವನಿ ಮತ್ತು ಮಾತನಾಡುವ ರೀತಿಯಲ್ಲಿ ಆಡಿಯೋ ವಿಷಯವನ್ನು ರಚಿಸಲು ಅನುಮತಿಸುತ್ತದೆ. ನೋಡ್ರಿ, ಅಂಥ ಒಂದು AI ಎಷ್ಟು ಅಡ್ವಾನ್ಸ್ಡ್ ಆಗಿದೆ, ಎಷ್ಟು ಒಂದು ಸೊಸೈಟಿಯನ್ನು ಚಾಲೆಂಜಸ್ ತರ್ತಾ ಇದೆ ಮತ್ತು ಎಷ್ಟು ಟೆಕ್ನಾಲಜಿಕಲಿ ಮುಂದೆ ಹೋಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಇಲ್ಲಿ. ನೋಡಿ, ಅಂದರೆ ಯಾರೇ ಒಬ್ಬರು ಕನ್ನಡದಲ್ಲಿ ಮಾತಾಡಿದ್ರೆ ಸೇಮ್ ಅವ್ರ ವಾಯ್ಸನ್ನೇ ತೆಗೆದುಕೊಂಡು ಅವ್ರ ವಾಯ್ಸಲ್ಲೇ ಬೇರೆ ಭಾಷೆನೂ ಕೂಡ ಬೆಳೆಸ್ಬೋದು. ಅರ್ಥ, ಜಸ್ಟ್ ಒಂದು ಬಾರಿ ಕನ್ನಡ ಮಾತಾಡಿದಾನಂತ ಅನ್ಕೋಣ, ಈ ವ್ಯಕ್ತಿ ಕನ್ನಡ ಮಾತಾಡಿದ್ರೆ ಆ ವಾಯ್ಸನ್ನು ತಗೊಳ್ಳೋದು ಶಾಂಪಲ್ ಆಗಿ, ಆ ವಾಯ್ಸನ್ನು ತಗೊಂಡು ಇನ್ನು ಹಿಂದಿಯಲ್ಲಿ ಕೂಡ ಅದೇ ವಾಯ್ಸಲ್ಲಿ ಮಾತಾಡ್ಬೋದು. ಅದೇ ವಾಯ್ಸ್ ಸೇಮ್ ಅವರೇ ಮಾತಾಡ್ದಂಗೆ ಅನಿಸುತ್ತೆ. ನೋಡಿ, ಇಂಥ ಒಂದು ಇದರಿಂದ ನಿಮಗೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಡಬ್ಬಿಂಗ್ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಎಷ್ಟು ಹೆಲ್ಪ್ ಆಗಲಿಕ್ಕಿಲ್ಲ ಇಂಥ ಒಂದು AI ಮಾಡೋದು. ಅದು ಹೆಲ್ಪ್ ಆಗೋದಲ್ಲದೆ ಇದರ ಡಿಸ್ಅಡ್ವಾಂಟೇಜು ಕೂಡ ಇದೆ. ಅರ್ಥ ಆಯ್ತಾ? ಡಿಸ್ಅಡ್ವಾಂಟೇಜ್ ಮಿಸ್ಯೂಸ್ ಮಾಡಿದ್ರೆ ಭಾಳ ದೊಡ್ಡ ಅನಾಹುತ ಇಂಥವು. ಅರ್ಥ ಆಯ್ತಾ? ನೋಡಿ, ಇಂಥ ಒಂದು AI ಮಾದರಿಯನ್ನು OpenAI ಕಂಡುಹಿಡಿದಿದೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಭಾರತ ಮತ್ತು ಯಾವ ದೇಶದ ಮಧ್ಯದಲ್ಲಿ ಮ್ಯಾಕ್-ಮೋಹನ್ ಗಡಿ ರೇಖೆ ಇದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಚೀನಾ ಇಸ್ ದ ರೈಟ್ ಆನ್ಸರ್. ಸೊ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ಮತ್ತು ಚೀನಾ ಮಧ್ಯದಲ್ಲಿ ಇರ್ತಕ್ಕಂಥ ಗಡಿ ರೇಖೆ ಅಂದರೆ ಮ್ಯಾಕ್-ಮೋಹನ್ ರೇಖೆ ಅಂತ ಕರಿತೀವಿ. ಇಲ್ಲಿ ಜಮ್ಮು ಕಾಶ್ಮೀರ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಹೇಳ್ತೀವಿ. ಲೈನ್ ಆಫ್ ಕಂಟ್ರೋಲ್ ಅಂತಕ್ಕಂಥದ್ದು ಇದು ಪಾಕಿಸ್ತಾನ ಮತ್ತು ಭಾರತ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಇನ್ನು ತದನಂತರದಲ್ಲಿ ರ್ಯಾಡ್ಕ್ಲಿಫ್ ರೇಖೆ ಅಂತಕ್ಕಂಥದ್ದು ಅದನ್ನು ಕೂಡ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಸೊ ಇದು ಯಾಕೆ ನಾನು ಕೇಳಿದ್ದೀನಿ ಅಂದರೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಇತ್ತೀಚೆಗೆ ಏನಾಗಿದೆ ಅಂದರೆ ಅರುಣಾಚಲ ಪ್ರದೇಶದ ಆಯ್ದ ಸ್ಥಳಗಳಿಗೆ ಚೀನಾವು ಮರುನಾಮಕರಣ ಮಾಡಿದೆ. ಕೆಲವೊಂದು ಅರುಣಾಚಲ ಪ್ರದೇಶದ ಸ್ಥಳಗಳನ್ನು ಆ್ಯಕ್ಚುಲಿ ಅರುಣಾಚಲ ಇಟ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ಇಂಡಿಯಾ. ಅರುಣಾಚಲ ಎಂಟೈರ್ಲಿ ನಂದು ಅಂತ ಚೀನಾ ಏನು ಮಾಡ್ತಾ ಇದೆ, ಪ್ರತಿಬಿಂಬವನ್ನು ತೋರಿಸ್ತಾ ಇದೆ, ಮತ್ತೆ ಕಾಲು ಕೆದರ್ತಾ ಇದೆ. ಅದರ ಅರ್ಥ ಏನಂದರೆ, ಭಾರತ ಸರ್ಕಾರ ಬಹಿರಂಗವಾಗಿ ತೀವ್ರ ಟೀಕೆಗಳನ್ನು ವ್ಯಕ್ತಪಡಿಸಿದೆ. ಆದರೆ ಇತ್ತೀಚೆಗೆ ಚೀನಾವು ಅರುಣಾಚಲ ಪ್ರದೇಶದ 30 ಸ್ಥಳಗಳಿಗೆ ಹೆಸರುಗಳನ್ನು ಇಟ್ಟಿದೆ. ಸೊ ಹೆಸರುಗಳ ಇಟ್ಟಿದೆ ಅಂದರೆ ಅದ್ರ ನಂದು ಅಂತ ಪ್ರಸ್ತಾಪವನ್ನು ಮಾಡ್ತಾ ಇದೆ ಇಂಡೈರೆಕ್ಟ್ ಆಗಿ. ಅರ್ಥ ಆಯ್ತಾ? ಸೊ ಆದುದರಿಂದಾಗಿ ನಾನು ಸಿಂಪಲ್ ಆಗಿದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದೆ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮ್ಯಾಕ್-ಮೋಹನ್ ಗಡಿ ರೇಖೆ ಇದೆ ಅಂತಕ್ಕಂಥದ್ದು ಗೊತ್ತಿದೆ. ಎಸ್, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ,
ಶ್ರೀನಿವಾಸ್ ಪಲ್ಲಿಯ ಯಾವ ಕಂಪನಿಯ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರನೇ ಆಪ್ಷನ್ ವಿಪ್ರೋ ಇಸ್ ದ ರೈಟ್ ಆನ್ಸರ್. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ ನೋಡಿ. ಈ ತರ ಪ್ರಶ್ನೆಗಳನ್ನ ತಮ್ಮ ಕೇಳ್ತಿರ್ತಾರೆ. ಕೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರ, ಗ್ರೂಪ್ ಸಿ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಿರ್ತಾರ. ಇನ್ನು ವಿ ಎ ಎಕ್ಸಾಮಿನೇಷನ್ ನೋಡ್ರಿ, ನಮ್ಮ ಕರೆಂಟ್ ಅಫೇರ್ಸ್ ಯಾರ್ಯಾರು ನೀವು ವಿ ಎ ಎಕ್ಸಾಮಿನೇಷನ್ ಓದ್ತಾ ಇದ್ರಿ ಇಟ್ ಈಸ್ ಸಫಿಷಿಯಂಟ್ ಆಯ್ತಾ. ಮತ್ತು ಪಿ ಡಿ ಒ ಎಕ್ಸಾಮಿನೇಷನ್ಗೆ ಯಾರು ಓದ್ತಾ ಇದ್ರಿ ಇಟ್ ಈಸ್ ಆಲ್ಸೋ ಸಫಿಷಿಯಂಟ್. ನೀವು ಬಟ್ ನೀವು ಏನು ಮಾಡ್ಬೇಕಂದ್ರೆ ಮಿನಿಮಮ್ 1.5 ವರ್ಷದ ಕರೆಂಟ್ ಅಫೇರ್ಸ್ ಓದಬೇಕು. ಜಸ್ಟ್ ನನ್ನ 3 ತಿಂಗಳು 4 ತಿಂಗಳು ಕರೆಂಟ್ ಅಫೇರ್ಸ್ ಓದಿ ಸರ್ ನಿಮಗೆ ಸಫಿಷಿಯಂಟ್ ಅಂತ ಕೇಳೋಂಗಿಲ್ಲ. ನೀವು ಕಂಟಿನ್ಯೂಸ್ ಮಾಡೋದನ್ನು ನೀವು 1.5 ವರ್ಷದ ಓದಿದ್ರೆ ಎಕ್ಸಾಮಲ್ಲಿ 80 to 90% ಒಂದು ಬರೀ 95% ಕೂಡ ಎಫಿಷಿಯನ್ಸಿ 100ಕ್ಕೆ 100 ಕೊಡ್ತೀವಿ ಆಯ್ತಾ. ನಾವು ಡೈಲಿ ಕ್ಲಾಸನ್ನು ಹಂಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಪ್ರೂಫ್ ಮಾಡಿ ತೋರಿಸಿದ್ದೀನಿ. ಭಾರತೀಯ ಐಟಿ ದೈತ್ಯ ಕಂಪನಿ ಒಂದು ವಿಪ್ರೋ ಸಿಇಒ ಥಿಯರಿ ಡೆಲಾಪೋರ್ಟೆ ಒಂದು ರಾಜೀನಾಮೆಯನ್ನು ನೀಡಿದ್ದಾರೆ. ಈ ರಾಜೀನಾಮೆ ಬಳಿಕ ಹೊಸ ಸಿಇ ಆಗಿ ಶ್ರೀನಿವಾಸ್ ಪಲ್ಲಿಯ ಅವರನ್ನು ತಕ್ಷಣದಿಂದಲೇ ಅನ್ವಯವಾಗುವಂತೆ ನೇಮಕ ಮಾಡಲಾಗಿದೆ. ಅರ್ಥಾತ್ ಇವರು ವಿಪ್ರೋದ ಒಂದು ಸಿಇಒ ಆಗಿದ್ದಾರೆ ಅಂತಕ್ಕಂಥ ಗೊತ್ತಿರಬೇಕು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ನೋಡಿ ನೆಕ್ಸ್ಟ್ ಪ್ರಶ್ನೆ, ಇದು ಬಹಳ ಇಂಪಾರ್ಟೆಂಟ್. ನಿಮ್ಮ ಒಂದು ಕೆ ಎಸ್ ಎಕ್ಸಾಮಿನೇಷನ್ ಅರ್ಥ ಆಯ್ತಾ, ಕೆ ಎಸ್ ಒಂದು ಪ್ರಿಲಿಮ್ಸ್ ಎಕ್ಸಾಮ್ಗೆ ಯು ಹ್ಯಾವ್ ಟು ಎಕ್ಸ್ಪೆಕ್ಟ್ ಒನ್ ಕ್ವಶನ್ ಫ್ರಮ್ ದಿಸ್ ಟಾಪಿಕ್. ಈ ಟಾಪಿಕ್ ಮೇಲೆ ಒಂದು ಕ್ವಶನನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದಂದರೆ 5th ಶೆಡ್ಯೂಲ್ ಮೇಲೂ ಪ್ರಶ್ನೆ ಕೇಳ್ಬೋದು, 6th ಶೆಡ್ಯೂಲ್ ಮೇಲೂ ಪ್ರಶ್ನೆ ಕೇಳ್ಬೋದು. ಇವೆರಡಕ್ಕರ ಮೇಲೆ ಒಂದು ಪ್ರಶ್ನೆ ಇರುತ್ತಂತ ತಲೆಯಾಗಿರಲಿ. ಅದಾಯ್ತು, ಯಾವ ಪ್ರಶ್ನೆ ಯಾವ ಥರ ಕೇಳಿದರೆ ಟಾಪಿಕ್ ಏನು ಅಂತ ಡಿಸ್ಕಷನ್ ಮಾಡೋಣ ನೋಡಿ. 6ನೇ ಅನುಸೂಚಿ ಕೆಳಗಿನ ಯಾವ ರಾಜ್ಯ ಅಥವಾ ಈಟಿಗೆ ಅನುಭವಿಸುವುದಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ ಅರುಣಾಚಲ್ ಪ್ರದೇಶ್. ಆಯ್ತಾ, 6th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಒಂದು 6ನೇ ಅನುಸೂಚಿ, ಇದು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಿಲ್ಲ. ಆಯ್ತಾ, ಅಂದರೆ 6ನೇ ಅನುಸೂಚಿ ಬಗ್ಗೆ ಯಾಕೆ ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಪತ್ರಿಕೆಯಲ್ಲೂ ಕೂಡ ಓದಿದ್ರ. ಕೇಂದ್ರಾಡಳಿತ ಪ್ರದೇಶವಾದ ಲಡಾಖನ್ನು 6ನೇ ಅನುಸೂಚಿಗೆ ಸೇರಿಸಬೇಕು, ಅಲ್ಲಿನ ಸಂಸ್ಕೃತಿ ಸಂಪನ್ಮೂಲಗಳು ಮತ್ತು ಜೀವ ಸಂಕುಲವನ್ನು ಉಳಿಸಬೇಕು ಎನ್ನುವ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟು ಉಪವಾಸ ಸತ್ಯಾಗ್ರಹವನ್ನು ಸೋನಮ್ ವಾಂಗ್ಚುಕ್ ಆಯ್ತಾ, ಯಾರಳಿ ಸೋನಮ್ ವಾಂಗ್ಚುಕ್, ರೋಮನ್ ಮ್ಯಾಕ್ಸೆ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ. ಅವರ ನೇತೃತ್ವದಲ್ಲಿ 21 ದಿನಗಳ ಉಪವಾಸ ಸತ್ಯಾಗ್ರಹ ನಡೆಸಿದರೂ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆಯ್ತಾ, ನೋಡ್ರಿ, ವೇರ್ ಇಸ್ ದ ಟೈಮ್ ಆಫ್ ಗಾಂಧೀಜಿ ಆಯ್ತಾ, ಗಾಂಧಿ ಕಾಲದಲ್ಲಿ ಆಗಿರ್ತಕ್ಕಂಥ ಒಂದು ಸತ್ಯಾಗ್ರಹಗಳಿಗೂ ಪ್ರಸ್ತುತವಾಗಿ ಆಗಿರ್ತಕ್ಕಂಥ ಸತ್ಯಾಗ್ರಹಗಳಿಗೂ ಎಷ್ಟೊಂದು ವ್ಯತ್ಯಾಸವಾಗಿದೆ. ವ್ಯತ್ಯಾಸ ಆಗಿದ್ದು ಸತ್ಯಾಗ್ರಹದಲ್ಲಾಗಿಲ್ಲ, ವ್ಯತ್ಯಾಸವಾಗಿದ್ದು ನಮ್ಮ ಒಂದು ಆಳ್ತಕ್ಕಂಥ ಸರ್ಕಾರಗಳು, ನಾವು ಒಂದು ಚುನಾವಣೆ ಮೂಲಕ ಆಳ್ವಿಕೆ ಮಾಡ್ತಕ್ಕಂಥ ಸರ್ಕಾರದಲ್ಲಿ ಬದಲಾವಣೆ ಆಗಿದೆ. ಅಂದರೆ ಡೆಮೋಕ್ರಸಿ ಹ್ಯಾಸ್ ಬಿನ್ ಚೇಂಜಿಂಗ್ ಆಯ್ತಾ. ಡೆಮೋಕ್ರಸಿ ಏನಾಗ್ತಾ ಇದೆ, ಆಟೋಕ್ರಸಿ ಕಡೆ ತಲುಪ್ತಾ ಇದೆ, ಡಿಕ್ಟೇಟರ್ಶಿಪ್ ಕಡೆ ತಲುಪ್ತಾ ಇದೆ ಅಂತ ಅರ್ಥ. 21 ದಿನಗಳ ಉಪವಾಸ ಸತ್ಯಾಗ್ರಹ ನಡೆದರೂ ಕೂಡ ಸರ್ಕಾರದಿಂದ ಒಂದು ಸಿಂಗಲ್ ಆಗಿರ್ತಕ್ಕಂಥ ಏನಂದರೆ ಒಂದು ಏನು ಬಂದಿಲ್ಲ, ಪ್ರತಿಕ್ರಿಯೆಯನ್ನು ಬಂದಿಲ್ಲ. ಅರ್ಥಾಯ್ತಾ, 21 ದಿನಗಳ ಕಾಲ ಏನು ಮಾಡಿದರೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಸೊ ಯಾಕೋ ಮಾಡ್ತಾ ಇದ್ದಾರೆ ಅಂತಕ್ಕಂಥ ತಮಗೆ ಈಗಾಗಲೇ ಹೇಳಿದ್ದೀನಿ. 6ನೇ ಅನುಸೂಚಿಯಲ್ಲಿ ಲದಾಖನ್ನು ಸೇರಿಸಬೇಕು. ಯಾಕೆ ಸೇರಿಸಬೇಕು ಅನ್ನೋದಕ್ಕಂಥದ್ದು ಒಂದು ರೀಸನ್ ಇದೆ ಆಯ್ತಾ. ಯಾಕೆ ಅವರು ಸೇರ್ಸೋಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ ಲದಾಖ್ ಅಂತಕ್ಕಂಥದ್ದು ಒಂದು ಎಕೋ ಸೆನ್ಸಿಟಿವ್ ಝೋನ್, ಅದು ಆಯ್ತಾ, ಎಕೋ ಸೆನ್ಸಿಟಿವ್ ಝೋನ್. ಸೊ ನಾವು ಎಕೋ ಸೆನ್ಸಿಟಿವ್ ಝೋನ್ ಅಂದರೆ ಅರ್ಥ ಏನಂದರೆ ಸಿಂಪಲ್ ಆಗಿ ಆಲ್ಮೋಸ್ಟ್ ಆಲ್ ಹಿಮಾಲಯನ್ ರಿವರ್ಸ್ ಜಮ್ಮು ಕಾಶ್ಮೀರದಲ್ಲಿ ಹಿಮಾಲಯದಲ್ಲಿ ಏನಾಗ್ತಿರ್ತಾವೆ ಉದ್ಭವ ಆಗಿಬಿಟ್ಟು ಈ ಕಡೆ ಉತ್ತರ ಭಾರತಕ್ಕೆ ಏನಂದರೆ ನೀರನ್ನು ಅವೇ ಕೊಡ್ತಿರ್ತಾವೆ. ಸೊ ಇಫ್ ಸಪೋಸ್ ಎಕೋ ಸೆನ್ಸಿಟಿವ್ ಝೋನ್ಗಳಲ್ಲಿ ಸ್ಮಾಲ್ ವೇರಿಯೇಷನ್ ಇನ್ ಟೆಂಪ್ರೇಚರ್ದು ಸ್ವಲ್ಪ ವೇರಿಯೇಷನ್ ಆದರೂ ಕೂಡ ಹ್ಯೂಜ್ ಇಂಪ್ಯಾಕ್ಟ್ ಆಗುತ್ತೆ ಅವ್ರ ಮೇಲೆ. ಸೊ ಅರ್ಥ ಆಯ್ತಾ, ಬೇರೆ ಕಡೆ ನಮ್ಮ ಕಡೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ, ಬಟ್ ಅವ್ರ ಮೇಲೆ ಏನಾಗುತ್ತೆ ಬಹಳ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅಲ್ಲಿನ ಒಂದು ಕಲ್ಚರು ಕೂಡ ಹಾಳಾಗಿ ಹೋಗುತ್ತೆ. ಅರ್ಥ ಆಯ್ತಾ. ಸೊ ಅದರ ಒಂದು ಕಲ್ಚರು, ಅಲ್ಲಿರ್ತಕ್ಕಂಥ ಎಕೋಸಿಸ್ಟಮು, ಅಲ್ಲಿರ್ತಕ್ಕಂಥ ರಿಸೋರ್ಸಸ್ಗಳನ್ನು ಪ್ರೈವೇಟ್ ಪ್ಲೇಯರ್ದಿಂದಾಗಿ ಉಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದಾಗಿ 6ನೇ ಅನುಸೂಚಿಗೆ ಸೇರಿಸಬೇಕಂತ 21 ದಿನಗಳ ಕಾಲ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಯಾಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ರೀಸನ್ ಇದೆ. 2019ರಲ್ಲಿ ಕೇಂದ್ರಾಡಳಿತ ಪ್ರದೇಶವನ್ನು ವಿಭಜಿಸಿ ಚುನಾವಣಾ ಪ್ರಣಾಳಿಕೆಯಲ್ಲಿ 371ರ 6ನೇ ವಿಧಿಯನ್ನು ನೀಡಿ 6ನೇ ಒಂದು ಅನುಸೂಚಿ, ಇದು 6ನೇ ಅನುಸೂಚಿ ನೀಡಿ ಪ್ರತ್ಯೇಕ ರಾಜ್ಯದ ಸ್ಥಾನಮಾನ ನೀಡುವುದಾಗಿ ಹೇಳಿದರು. ಅರ್ಥ ಆಯ್ತಾ. ಅಂದರೆ 6ನೇ ಅನುಸೂಚಿಗೆ ನಾವು ಸೇರಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಏನು ಮಾಡಿತ್ತು ಅಂದರೆ 2019ರಲ್ಲಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಬಟ್ ಹೇಳಿದ್ರು ಕೂಡ 2024 ಲೋಕಸಭೆ ಎಲೆಕ್ಷನ್ ನಡೆದರೂ ಕೂಡ ಅದರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಅರ್ಥ ಆಯ್ತಾ. ಸೊ ಆ ಭಾರತ 6ನೇ ಅನುಸೂಚಿಯ ಒಂದು ಉದ್ದೇಶಗಳು ಏನು, ಯಾಕೆ ನಾವು 6ನೇ ಅನುಸೂಚಿಯಲ್ಲೇ ಸೇರಿಸಬೇಕು, ಅದರಿಂದ ಏನಾಗುತ್ತಂದ್ರೆ ನೋಡಿ,
ಈ 6ನೇ ಅನುಸೂಚಿ ಪ್ರಸ್ತುತವಾಗಿ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಆಗಿರ್ಬೋದು, ತದನಂತರದಲ್ಲಿ ಮೇಘಾಲಯ, ತ್ರಿಪುರ, ತದನಂತರದಲ್ಲಿ ಮಿಜೋರಾಂ. ಈ 4 ರಾಜ್ಯಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ 6ನೇ ಅನುಸೂಚಿ. ಬುಡಕಟ್ಟು ಪ್ರದೇಶಗಳ ಆಡಳಿತವನ್ನು ಒದಗಿಸುತ್ತದೆ ಈ ರಾಜ್ಯಗಳಿಗೆ. ಎಕ್ಸಾಮಲ್ಲಿ ಕೇಳ್ತಾರೆ ಡೈರೆಕ್ಟ್ ಆಗಿ, ಅರ್ಥಾಯ್ತಾ? ಬುಡಕಟ್ಟು ಭೂಮಿ ಮತ್ತು ಸಂಪನ್ಮೂಲಗಳನ್ನು ರಕ್ಷಿಸಲು ಮತ್ತು ಅಂಥ ಸಂಪನ್ಮೂಲಗಳನ್ನು ಬುಡಕಟ್ಟು ಅಲ್ಲದ ವ್ಯಕ್ತಿಗಳಿಗೆ ಅಥವಾ ಸಮುದಾಯಗಳಿಗೆ ವರ್ಗಾಯಿಸುವುದನ್ನು ನಿಷೇಧಿಸುತ್ತದೆ. 6ನೇ ಅನುಸೂಚಿಯಿಂದ ಏನು ಹೆಲ್ಪ್ ಆಗುತ್ತಂದರೆ, ಪ್ರಮುಖವಾಗಿ ಬುಡಕಟ್ಟು ಭೂಮಿಯನ್ನು ಏನು ಮಾಡ್ಬೋದು, ಸಂರಕ್ಷಣೆ ಆಗುತ್ತೆ. ಸಂಪನ್ಮೂಲಗಳು ಸಂರಕ್ಷಣೆ ಆಗುತ್ತೆ. ಅಲ್ಲಿರ್ತಕ್ಕಂಥ ಬುಡಕಟ್ಟು ವ್ಯಕ್ತಿಯ ಜಮೀನನ್ನು ಇನ್ನಿರುವ ಯಾವುದೋ ಅದರ್ ವ್ಯಕ್ತಿಗಳಿಗೆ ಟ್ರಾನ್ಸ್ಫರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈ ಒಂದು 6ನೇ ಅನುಸೂಚಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ಸೋನಂ ವಾಂಗ್ಚುಕ್ ಅವರ ವಾದವಾಗಿದ್ದಾರೆ. ಸೊ ಈಗೇನಾದರೆ ಸರ್ಕಾರ ಅದಕ್ಕೆ ಏನೂ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ. ಸೊ ಈ ಒಂದು 6ನೇ ಅನುಸೂಚಿಯಲ್ಲಿ ಸೇರಿಸಿದರೆ ಅಲ್ಲಿ ಯಾವ ಥರ ಒಂದು ಆಡಳಿತ ಇರುತ್ತೆ, ಆಡಳಿತ ಯಾವ ಥರ ಇರುತ್ತೆ ಅಂತಕ್ಕಂಥದ್ರ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೀನಿ. ಸ್ವಾಯತ್ತ ಜಿಲ್ಲೆಗಳು ಮತ್ತು ಸ್ವಾಯತ್ತ ಪ್ರದೇಶಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕನ್ ಮೇಘಾಲಯ. ಮೇಘಾಲಯ ಒಂದು ರಾಜ್ಯವನ್ನು ತಗೊಳ್ರಿ. ಸೊ ಇದಕ್ಕೆ 6ನೇ ಅನುಸೂಚಿ ಅಪ್ಲೈ ಆಗುತ್ತೆ. ಇಲ್ಲಿ ಏನು ಮಾಡುತ್ತಂದರೆ ಎಂಟೈರ್ ರಾಜ್ಯವನ್ನು ಸ್ವಾಯತ್ತ ಜಿಲ್ಲೆಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಸೊ ಸ್ವಾಯತ್ತ ಜಿಲ್ಲೆಗಳನ್ನು ಮತ್ತೆ ಆ ಒಂದು ಜಿಲ್ಲೆಗಳಲ್ಲಿ ಬುಡಕಟ್ಟು ಪ್ರದೇಶಗಳಿದ್ದರೆ, ಬೇರೆ ಬೇರೆ ಬುಡಕಟ್ಟು ಜನಾಂಗದವರು ಬೇರೆ ಬೇರೆ ಸ್ಥಳಗಳಲ್ಲಿ ವಾಸನೆ ಮಾಡ್ತಾ ಇದ್ದಾರೆ, ಆ ಮತ್ತು ಜಿಲ್ಲೆಗಳನ್ನು ಸ್ವಾಯತ್ತ ಪ್ರದೇಶಗಳಾಗಿ ವಿಂಗಡಣೆಯನ್ನು ಮಾಡಲಾಗುತ್ತೆ. ಅವುಗಳ ಮುಖಾಂತರ ಆಡಳಿತವನ್ನು ನಡೆಸಲಾಗುತ್ತೆ. ಸಿಂಪಲ್ ಆಗಿ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ 4 ರಾಜ್ಯಗಳ ಬುಡಕಟ್ಟು ಪ್ರದೇಶಗಳನ್ನು ಸ್ವಾಯತ್ತ ಜಿಲ್ಲೆಗಳಿಗೆ ಆಡಳಿತ ನಡೆಸಬೇಕು ಅಂತಕ್ಕಂಥ 6ನೇ ಅನುಸೂಚಿಯಲ್ಲಿ ಹೇಳುತ್ತೆ. ಸ್ವಾಯತ್ತ ಜಿಲ್ಲೆಗಳನ್ನು ಸಂಘಟಿಸಲು ಮತ್ತು ಮರು ಸಂಘಟಿಸಲು ರಾಜ್ಯಪಾಲರಿಗೆ ಅಧಿಕಾರವಿದೆ. ಅಲ್ಲಿ ಅಧಿಕಾರ ಯಾರಿಗೆ ಸಿಗುತ್ತೆ? ರಾಜ್ಯಪಾಲರು ಏನು ಮಾಡ್ಬೋದು, ಎಸ್ಟಾಬ್ಲಿಷ್ಮೆಂಟ್ ಮಾಡುವತ್ತು ಒಂದು ಸ್ವಾಯತ್ತ ಜಿಲ್ಲೆಗಳು, ಅಟೋನಾಮಸ್ ಡಿಸ್ಟ್ರಿಕ್ಟ್ಸ್. ಅರ್ಥಾಯ್ತಾ? ಇಂಗ್ಲೀಷ್ನಲ್ಲಿ ಅಟೋನಾಮಸ್ ಡಿಸ್ಟ್ರಿಕ್ಟ್ಸ್ ಅಂತ ಕರಿತೀವಿ ಮತ್ತು ಅಟೋನಾಮಸ್ ರೀಜನ್ಸ್ ಅಂತಾನೂ ಕೂಡ ಕರಿತೀವಿ. ಅಟೋನಾಮಸ್ ರೀಜನ್ಸ್ ಮತ್ತು ಅಟೋನಾಮಸ್ ಡಿಸ್ಟ್ರಿಕ್ಟ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡುವ ಅಧಿಕಾರ ಯಾರಿಗಿದೆ? ರಾಜ್ಯಪಾಲರಿಗಿದೆ. ಅವರು ಯಾವುದೇ ಸ್ವಾಯತ್ತ ಜಿಲ್ಲೆ ಗಡಿಗಳನ್ನು ಹೆಚ್ಚಿಸಬಹುದು. ಅರ್ಥಾಯ್ತಾ? ಯಾವುದೇ ಜಿಲ್ಲೆ ಗಡಿಗಳನ್ನು ಹೆಚ್ಚಿಸಬಹುದು, ಕಡಿಮೆ ಮಾಡಬಹುದು ಅಥವಾ ಬದಲಾವಣೆಯನ್ನು ಮಾಡುವ ಅಧಿಕಾರ ಯಾರಿಗಿದೆ ಅಂದರೆ ರಾಜ್ಯಪಾಲರಿಗಿದೆ. ಕೇವಲ ರಾಜ್ಯಪಾಲರಿಗಲ್ಲದೆ ಕೂಡ ಇನ್ನೂ ಕೂಡ ಇದೆ, ನಾನು ಹೇಳ್ತೀನಿ ನಿಮಗೆ. ಸ್ವಾಯತ್ತ ಜಿಲ್ಲೆಗಳನ್ನು ಆಡಳಿತವನ್ನು ನೋಡಿಕೊಳ್ಳಲು ಜಿಲ್ಲಾ ಮಂಡಳಿಗಳು, ಅರ್ಥಾಯ್ತಾ? ಅಂದರೆ ಅಟೋನಾಮಸ್ ಡಿಸ್ಟ್ರಿಕ್ಟ್ಗಳನ್ನು ನೋಡಿಕೊಳ್ಳಲು ಅಲ್ಲಿ ಏನಿರ್ತದೆ, ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ಗಳು ಇರ್ತಾವ ಅಥವಾ ಜಿಲ್ಲಾ ಮಂಡಳಿಗಳು ಅಥವಾ ಇಲ್ಲಿ ಜಿಲ್ಲಾ ಕೌನ್ಸಿಲ್ಗಳು ಇರ್ತಾವ. ಮತ್ತು ಸ್ವಾಯತ್ತ ಪ್ರದೇಶಗಳು ಈಗಾಗಲೇ ಹೇಳಿದ್ದೀನಿ ನಾನು, ಈ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳನ್ನು ಇದ್ದು, ಫಾರ್ ಎಕ್ಸಾಂಪಲ್ ಅಟೋನಾಮಸ್ ಡಿಸ್ಟ್ರಿಕ್ಟ್ಗಳಿದ್ದು, ಈ ಅಟೋನಾಮಸ್ ಡಿಸ್ಟ್ರಿಕ್ಟ್ಸಲ್ಲಿ ಮತ್ತೆ ಬುಡಕಟ್ಟು ಜನಾಂಗಗಳು ಬೇರೆ ಬೇರೆ ಪ್ರದೇಶಗಳಿದ್ದರೆ ಅಟೋನಾಮಸ್ ಡಿಸ್ಟ್ರಿಕ್ಟ್ಸ್ಗಳನ್ನು ಮತ್ತೆ ಡಿವೈಡ್ ಮಾಡಿರ್ತಾರೆ ಅಟೋನಾಮಸ್ ರೀಜನ್ಸ್ಗಳಾಗಿ. ಅರ್ಥಾಯ್ತಾ? ಸ್ವಾಯತ್ತ ಪ್ರದೇಶಗಳಾಗಿ ಮತ್ತೆ ಡಿವೈಡ್ ಮಾಡಿರ್ತಾರಲ್ಲಿ. ಈ ಸ್ವಾಯತ್ತ ಪ್ರದೇಶಗಳ ಆಡಳಿತವನ್ನು ನೋಡಿಕೊಳ್ಳಲು ಪ್ರಾದೇಶಿಕ ಮಂಡಳಿಗಳು, ಅದರ ಅರ್ಥ ರೀಜನಲ್ ಕೌನ್ಸಿಲ್ಸ್ಗಳನ್ನು ಸ್ಥಾಪನೆ ಮಾಡಿರ್ತಾರೆ. ರೀಜನಲ್ ಕೌನ್ಸಿಲ್ ಫಾರ್ ಅಟೋನಾಮಸ್ ಏರಿಯಾ. ಅರ್ಥಾಯ್ತಾ? ಅಂದರೆ ಅಟೋನಾಮಸ್ ಏರಿಯಾಗಳಿಗೆ ಅಥವಾ ರೀಜನಲ್ ಅಟೋನಾಮಸ್ ಏರಿಯಾಗಳಿಗೆ ಅಥವಾ ಅಟೋನಾಮಸ್ ರೀಜನ್ಗಳಿಗೆ. ಇನ್ನು ಡಿಸ್ಟ್ರಿಕ್ಟ್, ಈ ಒಂದು ಸ್ವಾಯತ್ತ ಜಿಲ್ಲೆಗಳಿಗೆ ಅಟೋನಾಮಸ್ ಡಿಸ್ಟ್ರಿಕ್ಟ್ಸ್ಗಳನ್ನು ನೋಡಿಕೊಳ್ಳಲು ಡಿಸ್ಟ್ರಿಕ್ಟ್ ಕೌನ್ಸಿಲ್ ಇರುತ್ತೆ. ಸಿಂಪಲ್ ಆಗಿ ಜಿಲ್ಲಾ ಮಂಡಳಿಗಳು ಅಥವಾ ನಾವು ಡಿಸ್ಟ್ರಿಕ್ಟ್ ಕೌನ್ಸಿಲ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ 30ಕ್ಕಿಂತ ಹೆಚ್ಚಿಲ್ಲದ ಸದಸ್ಯರನ್ನು ಜಿಲ್ಲಾ ಮಂಡಳಿಗಳು ಅಥವಾ ಜಿಲ್ಲಾ ಕೌನ್ಸಿಲನ್ನು ಇರಬೇಕು. ಅರ್ಥಾಯ್ತಾ? 30ಕ್ಕಿಂತ ಹೆಚ್ಚಿಲ್ಲದ ಸದಸ್ಯರು ಅಟೋನಾಮಸ್ ಡಿಸ್ಟ್ರಿಕ್ಟ್ಸ್ಗಳನ್ನು ಆಳ್ವಿಕೆ ಮಾಡಲು ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಥವಾ ಜಿಲ್ಲಾ ಮಂಡಳಿ ಏನಿರ್ತಾರ ಅದರಲ್ಲಿ 30ಕ್ಕಿಂತ ಹೆಚ್ಚಿಲ್ಲದ ಸದಸ್ಯರು ಇರಬೇಕು. ಆ ಒಂದು ಸದಸ್ಯರಲ್ಲಿ 4ಕ್ಕಿಂತ ಹೆಚ್ಚಿಲ್ಲದ ಸದಸ್ಯರನ್ನು ರಾಜ್ಯಪಾಲರು ನೇಮಕ ಮಾಡಬೇಕು. ಉಳಿದ ಸದಸ್ಯರನ್ನು ವಯಸ್ಕ ಮತದಾನದ ಮೂಲಕ ಚುನಾವಣೆ ಮಾಡಬೇಕಂತ ಹೇಳುತ್ತೆ. ಅರ್ಥ ಆಯ್ತಾ? ನಾನು ಏನು ಹೇಳಿದ್ದೀನಿ ಇವೆಲ್ಲ ಫ್ಯಾಕ್ಟ್ಸ್ಗಳು ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟು, ಬಹಳ ಅಂದರೆ ಭಾಳ. ಅರ್ಥ ಆಯ್ತಾ? ಸಿಂಪಲಾಗಿ ಗೊತ್ತಿರಬೇಕು. ಈ 4 ರಾಜ್ಯಗಳಿಗೆ ಸಂಬಂಧಪಟ್ಟಿದೆ. 4 ರಾಜ್ಯಗಳಲ್ಲಿ ಏನು ಮಾಡಲಾಗುತ್ತಂದರೆ ಅಟೋನಾಮಸ್ ಡಿಸ್ಟ್ರಿಕ್ಟ್ಸ್ ಮತ್ತು ಅಟೋನಾಮಸ್ ಡಿಸ್ಟ್ರಿಕ್ಟ್ಸಲ್ಲಿ ಬೇರೆ ಬುಡಕಟ್ಟು ಜನಾಂಗ ಇದ್ದರೆ ಅವುಗಳನ್ನು ಅಟೋನಾಮಸ್ ರೀಜನ್ಸ್ಗಳಾಗಿ ಡಿವೈಡ್ ಮಾಡ್ತೀವಿ. ಅಟೋನಾಮಸ್ ಡಿಸ್ಟ್ರಿಕ್ಟ್ಸ್ಗಳನ್ನು ಆಳ್ವಿಕೆ ಮಾಡಲು ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ಗಳಿರ್ತಾವೆ. ಅಟೋನಾಮಸ್ ರೀಜನ್ಗಳನ್ನು ರೂಲ್ ಮಾಡೋಕ್ಕೆ ರೀಜನಲ್ ಕೌನ್ಸಿಲ್ಗಳಿರ್ತಾವೆ. ಈ ಅಟೋನಾಮಸ್ ಡಿಸ್ಟ್ರಿಕ್ಟ್ಸಲ್ಲಿ 30ಕ್ಕಿಂತ ಹೆಚ್ಚಿಲ್ಲದ ಸದಸ್ಯರಿರ್ತಾರೆ. ಇನ್ನು 4ಕ್ಕಿಂತ ಹೆಚ್ಚಿಲ್ಲದ ಸದಸ್ಯರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ. ಉಳಿದ ಜನರನ್ನು ವಯಸ್ಕ ಮತದಾನದ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಇಫ್ ಸಪೋಸ್ ಈ ಅಧಿಕಾರವನ್ನು ಈ ಒಂದು ಪ್ರದೇಶಗಳಲ್ಲಿ ಒಳಪಡುವ ಯಾವುದಾದ್ರೂ ಒಂದು, ಫಾರ್ ಎಕ್ಸಾಂಪಲ್ ಮೇಘಾಲಯ ತೆಗೆದುಕೊಂಡ್ರೆ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಆ ಒಂದು ಲಾ ಮೇಲೆ, ಅಲ್ಲಿರ್ತಕ್ಕಂಥ ಲ್ಯಾಂಡ್ ಮೇಲೆ, ಅಲ್ಲಿರ್ತಕ್ಕಂಥ ಫಾರೆಸ್ಟ್ ಮೇಲೆ, ಅಲ್ಲಿರ್ತಕ್ಕಂಥ ರಿಸೋರ್ಸ್ ಮೇಲಿನ ಅಧಿಕಾರ ಹೋಗುತ್ತೆ. ಆ ದೃಷ್ಟಿಯಿಂದಾಗಿ ಕೆಲವೊಂದು ಈ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಏನು ಮಾಡ್ತಿಲ್ಲ, ಎಕ್ಸ್ಟೆಂಡ್ ಮಾಡ್ತಾ ಇಲ್ಲ. ಸ್ವಾಯತ್ತ ಪ್ರದೇಶವನ್ನು ರಚಿಸಲಾದ ಪ್ರತಿಯೊಂದು ಪ್ರದೇಶಕ್ಕೂ ಪ್ರತ್ಯೇಕ ಪ್ರಾದೇಶಿಕ ಕೌನ್ಸಿಲ್ ಇರಬೇಕು. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ.
ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ ಯಾವ ದಿನದಂದು ವಿಶ್ವ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏಪ್ರಿಲ್ 7. ನೋಡ್ರಿ ಪ್ರತಿ ವರ್ಷ ಏಪ್ರಿಲ್ 7ರಂದು ನಾವು ವಿಶ್ವ ಆರೋಗ್ಯ ದಿನವಾಗಿ ಆಚರಣೆಯನ್ನು ಮಾಡ್ತೀವಿ. 2024ರ ಧ್ಯೇಯವಾಕ್ಯ ಏನಂದ್ರೆ ಮೈ ಹೆಲ್ತ್ ಮೈ ರೈಟ್ ಅಂತಕ್ಕಂಥದ್ದು. ಯಾಕೆ ಇವತ್ತೇ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ 1948 ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಸ್ಥಾಪನೆಯಾದ ಸ್ಮರಣಾರ್ಥವಾಗಿ ವಿಶ್ವ ಆರೋಗ್ಯ ದಿನವನ್ನು ಏಪ್ರಿಲ್ 7ರಂದು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಮೊದಲ ಬಾರಿಗೆ ಸೆಲೆಬ್ರೇಟ್ ಮಾಡಿದ್ದು 1950 ಏಪ್ರಿಲ್ 7ರಂದು ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡಿದ್ದೀವಿ. ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ಸಿಂಪಲ್ ಆಗಿ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯಕ್ಕೆ ಜವಾಬ್ದಾರಿಯಾಗಿರುವ ಒಂದು ವಿಶ್ವ ಸಂಸ್ಥೆ ವಿಶೇಷ ಸಂಸ್ಥೆಯಾಗಿದೆ. ಇಟ್ ಈಸ್ ಒನ್ ಆಫ್ ದಿ ಸ್ಪೆಷಲೈಸ್ಡ್ ಏಜೆನ್ಸಿ ಅಂಡರ್ ಯುನೈಟೆಡ್ ನೇಷನ್ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ. 6 ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದೆ. ಸ್ಥಾಪನೆಯಾಗೋದು 1948 ಏಪ್ರಿಲ್ 7ರಂದು. ಇಷ್ಟು ಮಾಹಿತಿ ಗೊತ್ತಿರಲಿಲ್ಲದಲ್ಲದೆ ಕೇಂದ್ರ ಕಚೇರಿ ಜಿನೇವಾ ಅರ್ಥಾಯ್ತಾ ಸ್ವಿಟ್ಜರ್ಲ್ಯಾಂಡು. ಮಹಾನಿರ್ದೇಶಕರು ಯಾರಾದರೆ ಡಾಕ್ಟರ್ ಟೆಡ್ರೋಸ್ ಅದಾನಮ್ ಅವರು ಇದ್ರ ಮಹಾನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್ ಮೊದಲನೇ ಪ್ರಶ್ನೆ ರಾಷ್ಟ್ರೀಯ ಕಡಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏಪ್ರಿಲ್ 5. ಯಾವ ದೇಶವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಲೇಸರ್ ಅನ್ನು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರುಮೇನಿಯಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸನ್ನತಿ ಬದ್ಧಿಷ್ಟ ಸೈಟ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಂಧ್ರ ಪ್ರದೇಶ್. ಇತ್ತೀಚೆಗೆ ಯಾವ ದೇಶವು US, ಆಸ್ಟ್ರೇಲಿಯಾ ಮತ್ತು ಜಪಾನ್ನೊಂದಿಗೆ ಜಂಟಿ ನೌಕಾ ವ್ಯಾಯಾಮವನ್ನು ನಡೆಸಿತು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಫಿಲಿಪೈನ್ಸ್. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.